Hey, what is up, guys, and welcome back to TechTubers. And in this video, we are going to discuss a completely beginning stage of hacking. ಸೊ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಹ್ಯಾಕಿಂಗ್ನ ಬೇಸಿಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಅಂದರೆ ಹ್ಯಾಕಿಂಗ್ ಅಂದರೆ ಏನು, ಆ್ಯಂಡ್ ಹ್ಯಾಕಿಂಗಲ್ಲಿ ಅಂದರೆ ಟೈಪ್ಸ್ ಆಫ್ ಹ್ಯಾಕರ್ಸ್, ಒಟ್ಟು ಎಷ್ಟು ಟೈಪ್ಸ್ ಆಫ್ ಹ್ಯಾಕರ್ಸ್ ಇದ್ದಾರೆ, ಆ್ಯಂಡ್ ಲೈಕ್ ದ್ಯಾಟ್. ಸೊ ಬಿಫೋರ್ ವೇಸ್ಟಿಂಗ್ ಯುವರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. And her is not in her. She's a ಸೊ ಹ್ಯಾಕಿಂಗ್ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಕಂಪ್ಯೂಟರ್ಸಲ್ಲಿ ನೋಡಿರ್ಬೋದು, ಆ್ಯಂಡ್ ಮೂವೀಸಲ್ಲಿ ನೋಡಿರ್ಬೋದು. ಲೈಕ್ ಒಂದು ಅವರು ಕಂಪ್ಯೂಟರಲ್ಲಿ ಕೀಬೋರ್ಡಲ್ಲಿ ಏನೆಲ್ಲ ಟೈಪ್ ಮಾಡ್ತಾರೆ ಅದು ಫಾಸ್ಟಾಗಿ ಟೈಪ್ ಮಾಡ್ತಾರೆ. ನೆಕ್ಸ್ಟ್ ನೀವು ನೋಡ್ಕೋಬೋದು ಗ್ರೀನ್ ಸ್ಕ್ರೀನಲ್ಲಿ ಒಂದು ಫಾಸ್ಟಾಗಿ ಇನ್ನೆಲ್ಲ ವರ್ಡ್ಸ್ ಮೂವ್ ಆಗೋದು, ಆ್ಯಂಡ್ ಲೈಕ್ ಆ್ಯಕ್ಸಸ್ ಗ್ರಾಂಟೆಡ್, ಆ್ಯಕ್ಸಸ್ ಡಿನೈಡ್ ಆ್ಯಂಡ್ ಸಮಥಿಂಗ್ ಲೈಕ್ ದ್ಯಾಟ್. ಬಟ್ ಅದು ಆ ಥರ ಇಲ್ಲ. ಜಸ್ಟ್ ನಿಮಗೆ ಅಂದರೆ ಮೂವಿಯಲ್ಲಿ ಸೀನ್ಗೋಸ್ಕರ ಆ ಥರ ಎಡಿಟ್ ಮಾಡಿ ಶೋ ಮಾಡ್ತಾರೆ ಅಷ್ಟೇ, ಏನೋ ಒಂದು ದೊಡ್ಡ ಹ್ಯಾಕಿಂಗ್ ಮಾಡ್ತಿದ್ದಾರೆ ಅಂತಷ್ಟೇ. ಬಟ್ ರಿಯಲ್ ಲೈಫ್ ಸಿನಾರಿಯೋದಲ್ಲಿ ಹ್ಯಾಕಿಂಗ್ ಈಸ್ ಸಮಥಿಂಗ್ ಲೈಕ್, ರಿಯಲಿ ಹ್ಯಾಕಿಂಗ್ ಅಂದರೆ ಏನು ಅಂತಂದರೆ ಇಟ್ಸ್ ಲೈಕ್ ಲರ್ನಿಂಗ್, ರೈಟ್? ಎಂಡ್ಲೆಸ್ ಪ್ರೊಸೆಸ್. ಯು ಶುಡ್ ಲರ್ನ್ ಇಟ್, ರೈಟ್? ಲರ್ನಿಂಗ್, ಕೀಪ್ ಆನ್ ಲರ್ನಿಂಗ್. ಹ್ಯಾಕಿಂಗ್ ಈಸ್ ಸಮಥಿಂಗ್ ಲೈಕ್ ಕೀಪ್ ಆನ್ ಲರ್ನಿಂಗ್, ಲೈಕ್ ಎಂಡ್ಲೆಸ್ ಪ್ರೊಸೆಸ್. ಅಂದರೆ ಏನು ಅಂತಂದರೆ ನಿಮಗೆ ಹ್ಯಾಕಿಂಗಲ್ಲಿ ಮುಗಿಯುವಂಥ ಇಲ್ಲ. ಅಂದರೆ ಎವ್ರಿ ಡೇ ದೆರ್ ವಿಲ್ ಬಿ ನ್ಯೂ ಟೆಕ್ನಾಲಜಿ, ನ್ಯೂ ಸೆಕ್ಯೂರಿಟಿ ಮೆಕ್ಯಾನಿಸಮ್ಸ್, ನ್ಯೂ ವಲ್ನರಬಿಲಿಟೀಸ್ ಬರ್ತಾನೆ ಇರುತ್ತೆ. ವಲ್ನರಬಿಲಿಟಿಯನ್ನು ನಾವು ಫೈಂಡ್ ಔಟ್ ಮಾಡ್ತಾನೆ ಇರ್ತಾರೆ, ಆ್ಯಂಡ್ ಅದಕ್ಕೆ ಪ್ಯಾಚ್ ಬರ್ತಾನೆ ಇರುತ್ತೆ. ಅಗೇನ್ ವಲ್ನರಬಿಲಿಟಿಯನ್ನು ಫೈಂಡ್ ಮಾಡ್ತಾನೆ ಇರ್ತಾರೆ. ಸೊ ವಲ್ನರಬಿಲಿಟಿ ಅಂದರೆ ಏನು ಅಂತಂದರೆ ಅದು ನಾನು ಹೇಳಿದಲ್ವಾ, ಅದರ ವೆಬ್ಸೈಟಲ್ಲಿ ಆರ್ ಆ ಅಪ್ಲಿಕೇಶನಲ್ಲಿ ಇರುವಂತಹ ಏನಾದರೂ ಒಂದು ಲೂಪ್ ಹೋಲ್ ಆರ್ ಅ ಫಾಲ್ಟ್, ಓಕೆ, ಇದನ್ನು ವಲ್ನರಬಿಲಿಟಿ ಅಂತ ಹೇಳ್ತಾರೆ. ಸೊ ನಾನು ಈ ಥರ ಎಥಿಕಲ್ ಹ್ಯಾಕಿಂಗ್ ಟರ್ಮ್ಸ್ ಆರ್ ವರ್ಡ್ಸ್ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ, ಯಾವುದೆಲ್ಲ ಟರ್ಮ್ಸ್ ಇದೆ, ಅಂದರೆ ಏನು ಆ್ಯಕ್ಚುಲಿ ಅದರ ಮೀನಿಂಗ್ ಏನು ಅಂತ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಎಥಿಕಲ್ ಹ್ಯಾಕಿಂಗ್ ಅಂದರೆ ಏನು, ನೆಕ್ಸ್ಟ್ ಟೈಪ್ಸ್ ಆಫ್ ಹ್ಯಾಕರ್ಸ್ಗಳ ಬಗ್ಗೆ. ಸೊ ಬೇಸಿಕಲಿ ವಾಟ್ ಈಸ್ ಹ್ಯಾಕಿಂಗ್? Hacking is nothing but it is a process of exploiting the system vulnerabilities and compromising the security systems to gain unauthorized access to the system. ಅಂದರೆ ಆ್ಯಕ್ಚುಲಿ ಏನು ಅಂತಂದರೆ ಇಟ್ಸ್ ಅ ಪ್ರೊಸೆಸ್ ಆಫ್ ಎಕ್ಸ್ಪ್ಲಾಯ್ಟಿಂಗ್ ದ ಸಿಸ್ಟಮ್ ವಲ್ನರಬಿಲಿಟೀಸ್. ಅಂದರೆ ಯಾವುದೋ ಒಂದು ಸಿಸ್ಟಮಲ್ಲಿರೋ ವಲ್ನರಬಿಲಿಟಿಯನ್ನು ಎಕ್ಸ್ಪ್ಲಾಯ್ಟ್ ಮಾಡಿ ಅದರ ಸೆಕ್ಯೂರಿಟಿಯನ್ನು ಕಾಂಪ್ರಮೈಸ್ ಮಾಡಿ ಆ ಸಿಸ್ಟಮ್ನ ಮೇಲೆ ನಾವು ಅಂದರೆ ಆಥರೈಸ್ ಮಾಡುವಂಥದ್ದು, ಅಂದರೆ ಆ ಸಿಸ್ಟಮನ್ನು ಆ್ಯಕ್ಸೆಸ್ ಮಾಡುವಂಥದ್ದು. ಓಕೆ, ಯಾವುದೊಂದು ಸಿಸ್ಟಮಲ್ಲಿರುವಂಥ ವಲ್ನರಬಿಲಿಟಿಯನ್ನು ಎಕ್ಸ್ಪ್ಲಾಯ್ಟ್ ಮಾಡಿ ನೆಕ್ಸ್ಟ್ ಅದರ ಸೆಕ್ಯೂರಿಟಿಯನ್ನು ಕಾಂಪ್ರಮೈಸ್ ಮಾಡಿ ಆ ಸಿಸ್ಟಮನ್ನು ಆ್ಯಕ್ಸೆಸ್ ಮಾಡೋದಕ್ಕೆ ಬೇಸಿಕಲಿ ಹ್ಯಾಕಿಂಗ್ ಅಂತ ಹೇಳ್ತಾರೆ. ಓಕೆ, ಆ್ಯಂಡ್ ಹ್ಯಾಕಿಂಗ್ ಈಸ್ ಅ ಲರ್ನಿಂಗ್ ಪ್ರೊಸೆಸ್, ರೈಟ್? ಎಂಡ್ಲೆಸ್ ಲರ್ನಿಂಗ್ ಪ್ರೊಸೆಸ್. ಆ್ಯಂಡ್ ಟೈಪ್ಸ್ ಆಫ್ ಹ್ಯಾಕರ್ಸಲ್ಲಿ ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ ಅಂತ ಮೈನ್ ಟೈಪ್ ಬರುತ್ತೆ. ದೇ ಆರ್ ಕಾಲ್ಡ್ ಆಸ್ ಬ್ಯಾಡ್ ಗಾಯ್ಸ್. ಅಂದರೆ ಲೈಕ್ ಅವರಲ್ಲಿರುವಂಥ ಒಳ್ಳೆ ಸ್ಕಿಲ್ಸ್ ಇರುತ್ತೆ, ಅವ್ರ ಜೊತೆ ಹೈ ಸ್ಕಿಲ್ಸ್ ಇರುತ್ತೆ, ವೆರಿ ಸ್ಕಿಲ್ಡ್ ಹ್ಯಾಕರ್ಸ್. ಬಟ್ ಅವರ ಈ ಸ್ಕಿಲ್ಸನ್ನು ಅಂದರೆ ಲೈಕ್ ಇಲಿಗಲ್ ಪರ್ಪಸ್ಗೆ ಯೂಸ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು ಕಾರ್ಡಿಂಗ್, ಟೆಲಿಗ್ರಾಮಲ್ಲಿ ಲಾಟ್ಸ್ ಆಫ್ ಫ್ರಾಡ್ಸ್ ಆಗ್ತಾ ಇರುತ್ತೆ ಕಾರ್ಡಿಂಗ್ ಅಂತ. ನೆಕ್ಸ್ಟ್ ಅದು ಕಾರ್ಡಿಂಗ್ ಇಸ್ ಪಾಸಿಬಲ್, ಬಟ್ ಆ ಥರ ನಿಮ್ಗೆ ಯಾರೋ ಒಬ್ಬ ಕಾರ್ಡರ್ ನಿಮಗೆ ಕಾರ್ಡಿಂಗ್ ಮಾಡಿ ನಿಮಗೆ ಪ್ರಾಡಕ್ಟ್ಸನ್ನು ಹಾಕ್ಕೊಡ್ತಿಲ್ಲ. ಓಕೆ, ಅವನು ಅನಾನಿಮಸ್ ಆಗಿ ಇರಲಿಕ್ಕೆ ಟ್ರೈ ಮಾಡ್ತಾನೆ. ಸೊ ಲೈಕ್ ಆ ಥರ ನಿಮಗೆ ಪ್ರಾಡಕ್ಟ್ಸನ್ನು ಕೊಡಲಿಕ್ಕೆ ಯಾರೂ ಕೂಡ ಕಾರ್ಡರ್ ಬರೋದಿಲ್ಲ, ಟ್ರಸ್ಟ್ ಮೀ. ಅಂಥ ಒಂದು 1-2% ಕಾರ್ಡರ್ಸ್ ಇರ್ತಾರೆ ಅಷ್ಟೇ. ಓಕೆ, ಆ್ಯಂಡ್ ದೀಸ್ ಆರ್ ದ ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್. ಲೈಕ್ ದೇ ಹ್ಯಾವ್ ವೆರಿ ಮಚ್ ಸ್ಕಿಲ್ ಬಟ್ ದೇ ಯೂಸ್ ಇಟ್ ಫಾರ್ ಇಲಿಗಲ್ ಪರ್ಪಸಸ್. ಆ್ಯಂಡ್ ನೆಕ್ಸ್ಟ್ ಈಸ್ ವೈಟ್ ಹ್ಯಾಟ್ ಹ್ಯಾಕರ್ಸ್. ಇವ್ರು ಆ್ಯಕ್ಚುಲಿ ಏನು ಅಂತಂದರೆ ಲೈಕ್ ಡಿಫೆನ್ಸಿವ್ ಪರ್ಪಸಸ್. ದೇ ಮೇ ಕಾಲ್ಡ್ ಅಸ್ ಎಥಿಕಲ್ ಹ್ಯಾಕರ್ಸ್ ಆಸ್ ವೆಲ್. ಯುಟಿಲೈಸ್ ದೇರ್ ಸ್ಕಿಲ್ಸ್ ಫಾರ್ ಡಿಫೆನ್ಸಿವ್ ಪರ್ಪಸಸ್. ಅಂದರೆ ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್ ಏನು ಮಾಡ್ತಾರೆ, ಸೊ ಅದನ್ನು ಡಿಫೆಂಡ್ ಮಾಡುವಂಥದ್ದು. ಸೊ ಲೈಕ್ ದೇ ಹ್ಯಾವ್ ಅ ಸೇಮ್ ಸ್ಕಿಲ್ ಲೈಕ್ ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್, ಬಟ್ ದೇ ಡೋಂಟ್ ಯೂಸ್ ಇಟ್ ಫಾರ್ ಇಲ್ಲೀಗಲ್ ಪರ್ಪಸಸ್, ದೇ ಜಸ್ಟ್ ಯೂಸ್ ಫಾರ್ ಅ ಲೀಗಲ್ ಪರ್ಪಸಸ್. ಆ್ಯಂಡ್ ದ ಡ್ಯಾಮೇಜ್ ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ಸ್ ಏನು ಡ್ಯಾಮೇಜ್ ಮಾಡಿದಾಗೆ ಅದನ್ನು ಪ್ರಿವೆಂಟ್ ಮಾಡುವಂಥವ್ರನ್ನ ವೈಟ್ ಹ್ಯಾಟ್ ಹ್ಯಾಕರ್ಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಬರುವಂಥದ್ದು ಸೂಸೈಡ್ ಹ್ಯಾಕರ್ಸ್. ದೇ ಆರ್ ಲೈಕ್ ಸೇಮ್ ಲೈಕ್ ಸೂಸೈಡ್ ಬಾಂಬರ್ಸ್. ಲೈಕ್ ಅವರು ಅಂದರೆ ಅವ್ರಿಗೆ ಗೊತ್ತಿರುತ್ತೆ ನಾನು ಈ ಥರ ಏನಾದರೂ ಸಿಸ್ಟಮಿಗೆ ಅಥವಾ ಅದರೊಂದು ದೊಡ್ಡ ಕಂಪನಿಯನ್ನು ಟಾರ್ಗೆಟ್ ಮಾಡ್ತಾರೆ, ಆ್ಯಂಡ್ ಅವ್ರಿಗೆ ಗೊತ್ತಿರುತ್ತೆ ನಾನು ಆ ಕಂಪನಿಯನ್ನು ಅಂದರೆ ಏನಾದರೂ ಡ್ಯಾಮೇಜ್ ಮಾಡಿದರೆ, ಕಂಪನಿಗೆ ಏನಾದರೂ ಡ್ಯಾಮೇಜ್ ಮಾಡಿದ್ರೆ ನನಗೆ ಈ ಥರದ ಪನಿಷ್ಮೆಂಟ್ ಬರುತ್ತೆ, ಈ ಥರದ ಲಾಂಗ್ ಟರ್ಮ್ ಪನಿಷ್ಮೆಂಟ್ ಸಿಗುತ್ತೆ. ನೀವು ನೋಡ್ಬೋದು ಅಲ್ಲಿ ಸೂಸೈಡ್ ಹ್ಯಾಕರ್ಸ್ ಆರ್ ದೋಸ್ ಹೂ ಹ್ಯಾಕ್ ಫಾರ್ ಸಮ್ ಪರ್ಪಸಸ್ ಆ್ಯಂಡ್ ಈವನ್ ಡೋಂಟ್ ಬಾದರ್ ಟು ಸಫರ್ ಲಾಂಗ್ ಟರ್ಮ್ ಜೈಲ್ ಡ್ಯೂ ಟು ದೇರ್ ಆ್ಯಕ್ಟಿವಿಟೀಸ್. ಅವರಿಗೆ ಅವ್ರು ಕಾಸ್ ಮಾಡಿದ ಡ್ಯಾಮೇಜಿಂದ ಎಷ್ಟೇ ಒಂದು ದೊಡ್ಡ ಪನಿಷ್ಮೆಂಟ್ ಸಿಕ್ಕಿದ್ರು ಕೂಡ ಅವ್ರು ಅದಕ್ಕೆ ಲೈಕ್
ಅದನ್ನು ಕೇರ್ ಮಾಡಲ್ಲ. ಸೊ ದೇ ಆರ್ ಕಾಲ್ಡ್ ಸೂಸೈಡ್ ಹ್ಯಾಕರ್ಸ್. ಸೇಮ್ ಲೈಕ್ ಸೂಸೈಡ್ ಬಾಂಬರ್ಸ್, ಅವರೇ ಬಾಂಬ್ ಇಟ್ಕೊಂಡು ಹೋಗಿ ಸೂಸೈಡ್ ಬಾಂಬ್ ಅಟ್ಯಾಕ್ ಮಾಡ್ತಾರಲ್ಲ. ಸೊ ಸೇಮ್ ಲೈಕ್ ಅವ್ರಿಗೆ ಗೊತ್ತಿರುತ್ತೆ ಇಷ್ಟು ನನಗೆ ಈ ಥರದ ಪ್ರಾಬ್ಲಮ್ ಆಗುತ್ತೆ, ನನಗೆ ಈ ಥರದ ಪನಿಷ್ಮೆಂಟ್ ಸಿಗುತ್ತೆ ಅಂತ, ಬಟ್ ಸ್ಟಿಲ್ ದೇ ಡೂ ದ್ಯಾಟ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಕ್ರಿಪ್ಟ್ ಕಿಡೀಸ್ ಅಂತ. ದೇ ಆರ್ ಅನ್ಸ್ಕಿಲ್ಡ್ ಹ್ಯಾಕರ್ಸ್. ಇವ್ರು ಆ್ಯಕ್ಚುಲಿ ಏನು ಮಾಡ್ತಾರೆ ಅಂತಂದರೆ ಲೈಕ್ ಯಾವುದಾರ ಒಂದು ಟೂಲ್ಸ್ ಇರುತ್ತಲ್ವ, ಸೊ ಬೇರೆ ಹ್ಯಾಕರ್ಸ್ ಮಾಡಿರೋ ಟೂಲ್ಸನ್ನು ಯೂಸ್ ಮಾಡಿಕೊಂಡು ಅಂದರೆ ಹ್ಯಾಕಿಂಗ್ಗೆ ಯೂಸ್ ಮಾಡೋದು. ಬಟ್ ಅವರಿಗೆ ಆ್ಯಕ್ಚುಲಾಗಿ ನಾಲೆಜ್ ಇರಲ್ಲ, ಬಟ್ ದೇ ಲೈಕ್ ಯೂಸ್ ಸಮ್ ಟೂಲ್ಸ್ ವಿಚ್ ಆರ್ ಡೆವಲಪ್ಡ್ ಬೈ ರಿಯಲ್ ಹ್ಯಾಕರ್ಸ್. ಓಕೆ, ಸೊ ದೇ ಆರ್ ಕಾಲ್ಡ್ ಎಸ್ ಸ್ಕ್ರಿಪ್ಟ್ ಕಿಡೀಸ್. ಆ್ಯಂಡ್ ಸೈಬರ್ ಟೆರರಿಸ್ಟ್ ಅಂದರೆ individually with hacking skills and motivated by religious or political belief to create a fear by large scale disruption of computer networks. ಇವ್ರು ಆ್ಯಕ್ಚುಲಿ ಏನು ಮಾಡ್ತಾರೆ ಅಂತಂದರೆ they have a very good hacking skills, but they will be motivated by a political and religious beliefs. ಸೊ ರಿಲಿಜಿಯಸ್ ಮತ್ತು ಪೊಲಿಟಿಕಲ್ ಬಿಲೀವ್ಸಿನ ಥ್ರೂ ಅವರು ಅಂದರೆ ಸೈಬರ್ ಟೆರರಿಸ್ಟ್ ಅಂದರೆ ಸೇಮ್ ಲೈಕ್ ಟೆರರಿಸ್ಟ್, ಟೆರರಿಸಮ್. ಸೊ ಸೇಮ್ ಲೈಕ್ ದ್ಯಾಟ್ ಅಂದರೆ ಲೈಕ್ ರಿಲಿಜಿಯಸ್ ಅಥವಾ ರಿಲಿಜಿಯಸ್ಸಿಂದ ಮೋಟಿವೇಟ್ ಆಗಿರ್ಬೋದು, ಆರ್ ಸಮಥಿಂಗ್ ಲೈಕ್ ಪೊಲಿಟಿಕಲಿಂದ ಮೋಟಿವೇಟ್ ಆಗಿರ್ಬೋದು. ದ ಏಮ್ ಈಸ್ ಜಸ್ಟ್ ಟು ಕ್ರಿಯೇಟ್ ಅ ಲಾರ್ಜ್ ಸ್ಕೇಲ್ ಆಫ್ ಡಿಸ್ಟ್ರಪ್ಷನ್, ಕ್ರಿಯೇಟ್ ಅ ಲಾರ್ಜ್ ಸ್ಕೇಲ್ ಆಫ್ ಡ್ಯಾಮೇಜ್. ಓಕೆ, ಸೊ ವಾಟ್ ಎವರ್ ಇಟ್ ಈಸ್, ಬಟ್ ದ ಏಮ್ ಈಸ್ ಟು ಕ್ರಿಯೇಟ್ ಅ ಡಿಸ್ಟ್ರಪ್ಷನ್. ಆಲ್ರೈಟ್, ಸೊ ದೇ ಆರ್ ನಾಟ್ ಗುಡ್ ಎಟ್ ಆಲ್. ಆ್ಯಂಡ್ ದೆನ್ ಆಕ್ಟಿವಿಸ್ಟ್. So they are like who promote a political agenda by hacking, because they promote their political promote the political through hacking, like what political agenda by hacking. So they are known as activists. And then the state sponsored. You actually ಏನು ಅಂತಂದರೆ ಲೈಕ್ ಗೌರ್ಮೆಂಟೇ ಹೈರ್ ಮಾಡುವಂಥದ್ದು, ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ತಾರೆ. ಆ್ಯಂಡ್ ದೇ ಆರ್ ವೆರಿ ಸ್ಕಿಲ್ಫುಲ್ ಆ್ಯಂಡ್ ದೇ ಆರ್ ಅವರನ್ನು ಯಾಕೆ ಬಳಸ್ತಾರೆ ಅಂತಂದರೆ ಟು ಪೆನೆಟ್ರೇಟ್ ಆ್ಯಂಡ್ ಗೈನ್ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನ್ಸ್. ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯನ್ ಗೌರ್ಮೆಂಟಲ್ಲಿ ಇರುವಂಥ ಹ್ಯಾಕರ್ಸ್ ಆಗಿರ್ಬೋದು, ಅವರು ಆ್ಯಕ್ಚುಲಿ ಗೌರ್ಮೆಂಟಿಗೆ ವರ್ಕ್ ಮಾಡುವಂಥದ್ದು. ಓಕೆ, ಸೊ ದೇ ಆರ್ ಲೈಕ್ ಅವರಿಗೆಲ್ಲ ಪರ್ಮಿಷನ್ಸ್ ಇರುತ್ತೆ, ಆಥರೈಸ್ಡ್ ಪರ್ಸನ್ಸ್ ಆಗಿರ್ತಾರೆ. ಸೊ ಗೌರ್ಮೆಂಟಿಗೆ ಹೆಲ್ಪ್ ಮಾಡುವಂಥ ಹ್ಯಾಕರ್ಸ್, ದೇ ಆರ್ ಕಾಲ್ಡ್ ಸ್ಟೇಟ್ ಸ್ಪಾನ್ಸರ್ಡ್ ಹ್ಯಾಕರ್ಸ್. ನೆಕ್ಸ್ಟ್, ಈ ಎಥಿಕಲ್ ಹ್ಯಾಕಿಂಗಲ್ಲಿ ವಿ ಯೂಸ್ ಟು ಫಾಲೋ ದ 5 ಸ್ಟೆಪ್ಸ್. ನಾವು 5 ಸ್ಟೆಪ್ಸನ್ನು ಫಾಲೋ ಮಾಡ್ತೇವೆ. ಲೈಕ್ ನೀವು ಇಲ್ಲಿ ನೋಡ್ಬೋದು, ಫಸ್ಟ್ ಸ್ಟೆಪ್ ಈಸ್ ರಿಕನೆಸೆನ್ಸ್. ಇದರಲ್ಲಿ ಆ್ಯಕ್ಚುಲಿ ಏನಂತಂದರೆ ಫುಡ್ ಪ್ರಿಂಟಿಂಗ್ ಅಂತ. ಸೊ ನಾವು ಬೇಸಿಕ್ಕಾಗಿ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡುವಂಥದ್ದು. ನಾನು ನಿಮಗೆ ತೋರಿಸ್ತೀನಿ, ಬ್ರೀಫಾಗಿ ಹೇಳ್ತೀನಿ ಇದರ ಬಗ್ಗೆ. ಸೊ ನೀವಿಲ್ಲಿ ನೋಡ್ಕೋಬೋದು, ಈ ಥರ 5 ಸ್ಟೆಪ್ಸ್ ಇದೆ: ರೆಕನೆಸೆನ್ಸ್, ಸ್ಕ್ಯಾನಿಂಗ್, ಗೈನಿಂಗ್ ಆಕ್ಸೆಸ್, ಮೈಂಟೈನಿಂಗ್ ಆಕ್ಸೆಸ್ ಆ್ಯಂಡ್ ಕ್ಲಿಯರಿಂಗ್ ಟ್ರ್ಯಾಕ್ಸ್. ದೀಸ್ ಆರ್ ದ 5 ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಸ್. ನೀವೆಲ್ಲಾದರೂ CEH ಎಕ್ಸಾಮ್ ಬರೆದಿದ್ರೆ, ಅಂದರೆ ಸರ್ಟಿಫೈಡ್ ಎಥಿಕಲ್ ಹ್ಯಾಕಿಂಗ್ ಎಕ್ಸಾಮ್, ಎಥಿಕಲ್ ಹ್ಯಾಕರ್ ಎಕ್ಸಾಮ್ ಬರೆದಿದ್ರೆ, this is a very important topic. This is the 5 steps which is involved in the steps in ethical hacking. So in the first steps, reconnaissance ಅಂದರೆ ಏನು, ರೆಕನೆಸೆನ್ಸ್ ಬಗ್ಗೆ ನೋಡೋದಿದ್ರೆ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಯು ಶುಡ್ ನಾಟ್ ಫರ್ಗೆಟ್ ದಿಸ್ ಆ್ಯಂಡ್ ಯು ಶುಡ್ ನಾಟ್ ಲೈಕ್ ಇಗ್ನೋರ್ ದಿಸ್ ಸ್ಟೆಪ್. ನೀವು ಈ ಸ್ಟೆಪ್ಪನ್ನು ಎಲ್ಲಾದ್ರೂ ಇಗ್ನೋರ್ ಮಾಡಿದರೆ I'll bet you will struck at the 3rd stage of ethics. Okay, so this is very important. ಆ್ಯಂಡ್ ಹಿಯರ್ ರೆಕಗ್ನೈಸೆನ್ಸ್ ಅಂದರೆ ಏನು ಅಂತಂದರೆ, ಇಲ್ಲಿ ಹ್ಯಾಕರ್ ಏನು ಮಾಡ್ತಾನೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಪಾಸ್ವರ್ಡ್ ಕ್ರ್ಯಾಕಿಂಗಲ್ಲಿ ಶ್ರವಣ್ ಅನ್ನೋ ಒಂದು ವ್ಯಕ್ತಿಯನ್ನು ಕನ್ಸಿಡರ್ ಮಾಡಿದ್ದೆ. ಸೊ ಸೇಮ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಹಿಮ್ ಹಿಯರ್ ಆಲ್ಸೋ. ಸೊ ಶ್ರವಣ್ ಅನ್ನೋ ವ್ಯಕ್ತಿ ಒಂದು XYZ ಕಂಪನಿಗೆ ವರ್ಕ್ ಮಾಡ್ತಾ ಇದ್ದಾನೆ. ಸೊ ಈ ರೆಕಗ್ನೈಸೆನ್ಸ್ ಆ್ಯಕ್ಚುಲಿ ಏನು ಅಂತಂದರೆ, ನನಗೆ ಶ್ರವಣ್ನ ಕಂಪನಿಯನ್ನು ಲೈಕ್ ಡ್ಯಾಮೇಜ್ ಮಾಡಬೇಕು, ಲೈಕ್ ಅವ್ನ ಕಂಪನಿಯನ್ನು ಹ್ಯಾಕ್ ಮಾಡಬೇಕು ಅಂತಂದರೆ ನಾನು ಏನು ಮಾಡ್ತೇನೆ ಅಂತಂದರೆ, ಬೇಸಿಕಲಿ ಐ ವಿಲ್ ಗ್ಯಾದರ್ ಇನ್ಫಾರ್ಮೇಷನ್, ರೈಟ್, ಇನ್ಫಾರ್ಮೇಷನ್ ಗ್ಯಾದರಿಂಗ್ ಸ್ಟೆಪ್. ಸೊ ನಾನು ಟ್ರೈ ಟು ಫೈಂಡ್ ಔಟ್ ಲಾಟ್ಸ್ ಆಫ್ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಹಿಮ್ ಆ್ಯಂಡ್ ಹಿಸ್ ಕಂಪನಿ. ಸೊ ಲೈಕ್ ಓಲ್ಡ್ ಪಾಸ್ವರ್ಡ್ ಆಗಿರ್ಬೋದು, ನೇಮ್ಸ್ ಆಫ್ ಅವನ ಕಂಪನಿ ಇಂಪಾರ್ಟೆಂಟ್ ಎಂಪ್ಲಾಯೀಸಿನ ನೇಮ್ಸ್ ಆಗಿರ್ಬೋದು, ಆ್ಯಂಡ್ ಲೈಕ್ ಅವನ ಕಂಪನಿ ಬಗ್ಗೆ ಏನೇ ಪಬ್ಲಿಕಲಿ ಅವೈಲೇಬಲ್ ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ಲೈಕ್ ಆ್ಯಂಡ್ ಅವರ ಎಂಪ್ಲಾಯೀಸಿನ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ಸ್ ಇರುತ್ತೆ, ಲೈಕ್ I am working since 2015 in this role in this company and so forth, right. ಅಂದರೆ ಕೆಲವರು ಹಾಬೀಸ್ ಇರುತ್ತೆ, ಕಂಪನಿಯಲ್ಲಿ ಏನಾದರೂ ಇವೆಂಟ್ ಆದರೆ ಅದನ್ನು ಸೋಷಿಯಲ್ ಮೀಡಿಯಾಸಲ್ಲಿ ಪೋಸ್ಟ್ ಮಾಡುವಂಥದ್ದು. ಸೊ ಆ್ಯಕ್ಚುಲಿ ಇದು ಏನಾಗುತ್ತೆ ಗೊತ್ತಾ, ಇವಾಗ ಇವರು ಅಂದರೆ ಪೋಸ್ಟ್ ಮಾಡ್ತಾರೆ ಇವೆಂಟ್ಸನ್ನು ಸೋಷಿಯಲ್ ಮೀಡಿಯಾದಲ್ಲಿ, ಲೈಕ್ ನಾನು ಎಂಪ್ಲಾಯೀಸ್ ಬಗ್ಗೆ ಹೇಳ್ತಾ ಇರುವಂಥದ್ದು. ಇವೆಂಟ್ಸನ್ನು ಪೋಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಅಂದರೆ ಇವೆಂಟ್ಸನ್ನು ಪೋಸ್ಟ್ ಮಾಡೋದು ನಾನು ರಾಂಗ್ ಅಂತ ಹೇಳ್ತಿರೋದಲ್ಲ, ಆ ಇವೆಂಟ್ಸಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ಸನ್ನು ಅವರು ಆ್ಯಡ್ ಮಾಡಿ ಪೋಸ್ಟ್ ಮಾಡ್ತಾರಲ್ವ, ಆ ಇನ್ಫಾರ್ಮೇಷನ್ಸನ್ನು ಬಗ್ಗೆ ನಾನು ಮಾತಾಡ್ತಾ ಇರೋದು. ಓಕೆ, ರೆಕಗ್ನೈಸೆನ್ಸ್ ಇಟ್ಸ್ ಆಲ್ ಅಬೌಟ್ ಇನ್ಫಾರ್ಮೇಷನ್.
ಸೊ ನೀವು ಏನೇ ಒಂದು ಚಿಕ್ಕ ಇನ್ಫಾರ್ಮೇಷನ್ ಸಿಕ್ಕಿದ್ರೂ ಇದು ನಿಮಗೆ ಹೆಲ್ಪ್ ಆಗುತ್ತೆ ಫ್ಯೂಚರಲ್ಲಿ ಅಂದರೆ ನೆಕ್ಸ್ಟ್ ಫಾಲೋವಿಂಗ್ ಸ್ಟೆಪ್ಸಲ್ಲಿ, ಲೈಕ್ ಗೈನಿಂಗ್ ಆ್ಯಕ್ಸೆಸಲ್ಲಿ ಆಗಿರ್ಬೋದು, ಸ್ಕ್ಯಾನಿಂಗಲ್ಲಿ ಆಗಿರ್ಬೋದು, ನೆಕ್ಸ್ಟ್ ಬರುವ ಸ್ಟೆಪ್ಸ್ ಅದರಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈ ರಿಕಗ್ನೈಸೆನ್ಸಲ್ಲಿ ನಿಮಗೆ ಒಂದು ಸಣ್ಣ ಇನ್ಫಾರ್ಮೇಷನ್ಸ್ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೀವು ಈ ರಿಕಗ್ನೈಸೆನ್ಸ್ ಸ್ಟೆಪ್ಪನ್ನು ಕ್ಲಿಯರಾಗಿ ಮಾಡಬೇಕು. ಸೊ ನಿಮಗೆ ಇಲ್ಲಿ ಎಲ್ಲೆಲ್ಲ ಹೆಲ್ಪ್ ಆಗುತ್ತೆ ಅಂತಂದರೆ ನಿಮಗೆ ಲೈಕ್ ಸೋಷಿಯಲ್ ಮೀಡಿಯಾ ವೆಬ್ಸೈಟಲ್ಲಿ, ಸೋಷಿಯಲ್ ಮೀಡಿಯಾಸಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಎಂಪ್ಲಾಯೀಸನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡಿ ಅವರನ್ನು ಫಾಲೋ ಮಾಡೋದರ ಮೂಲಕ ನೀವು ಅವರ ಕಂಪನಿಯ ಲೈಕ್ ಇನ್ಫಾರ್ಮೇಷನ್ಸನ್ನು ಗ್ಯಾದರ್ ಮಾಡ್ಕೋಬೋದು. ಆರ್ ಲೈಕ್ ಇಂಡಿವಿಜುವಲ್ ಆಗಿ ನಾವು ಕನ್ಸಿಡರ್ ಮಾಡ್ತಾರೆ. ಸೊ ಶ್ರವಣ್ ಅನ್ನೋ ವ್ಯಕ್ತಿಯ ನನಗೆ ಅವನ ಬಗ್ಗೆ ನಾನು ಇನ್ಫಾರ್ಮೇಷನ್ ಗ್ಯಾದರಿಂಗ್ ಮಾಡ್ತಿರೋದಾದರೆ, ಲೈಕ್ ನಾನು ಮೊದಲು ಹೇಳಿರೋಗೆ ಅವನ ಊರಾಗಿರ್ಬೋದು, ಅವನ ಫ್ಯಾಮಿಲಿ ಆಗಿರ್ಬೋದು, ಅವನ ಓಲ್ಡ್ ಪಾಸ್ವರ್ಡ್ಸ್ ಆಗಿರ್ಬೋದು, ನೆಕ್ಸ್ಟ್ ಅವನ ಹಾಬೀಸ್ ಆಗಿರ್ಬೋದು, ಅವನ ಇಂಟ್ರೆಸ್ಟ್ ಆಗಿರ್ಬೋದು, ಈ ಥರ ನಾವು ಅವನ ಬಗ್ಗೆ ಇನ್ಫಾರ್ಮೇಷನ್ನ ಗ್ಯಾದರಿಂಗ್ ಮಾಡ್ಕೋಬೇಕು. ಸೊ ಲೈಕ್ ಯೂಸ್ ಮಾಡಿರೋ ಸಿಸ್ಟಮ್ ಆಗಿರ್ಬೋದು, ಯೂಸ್ ಮಾಡಿರುವಂತಹ ಆಪರೇಟಿಂಗ್ ಸಿಸ್ಟಮ್ ಆಗಿರ್ಬೋದು, ನೆಕ್ಸ್ಟ್ ಯೂಸ್ ಮಾಡಿರೋ ಮೊಬೈಲ್ ಆಗಿರ್ಬೋದು, ನೆಟ್ವರ್ಕ್ಸ್ ಆಗಿರ್ಬೋದು, ISP ಆಗಿರ್ಬೋದು, ದಿಸ್ ಆರ್ ಆಲ್ ದ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ವಿ ಶುಡ್ ಫಾಲೋ ಆನ್ ದ ರಿಕಗ್ನೈಸೆನ್ಸ್ ಸ್ಟೆಪ್. ನೆಕ್ಸ್ಟ್ ಬರುವಂಥದ್ದು ಸ್ಕ್ಯಾನಿಂಗ್ ಅಂತ. ಸೊ ಈ ರಿಕಗ್ನೈಸೆನ್ಸ್ ಸ್ಟೆಪ್ಪನ್ನು ನಾವು ಕರೆಕ್ಟಾಗಿ ಫಾಲೋ ಅಪ್ ಮಾಡಿದರೆ ನೆಕ್ಸ್ಟ್ ನಮಗೆ ಈ ಸ್ಕ್ಯಾನಿಂಗ್ ಸ್ಟೆಪ್ಪಲ್ಲಿ ಮಾಡ್ಬೋದು. ಅಂದರೆ ಯಾವ ಥರ ಅಂತಂದರೆ, ಹಿಯರ್ ಹ್ಯಾಕರ್ ಯೂಸಸ್ ದ ಇನ್ಫಾರ್ಮೇಷನ್ ದಟ್ ಆರ್ ಗ್ಯಾದರ್ಡ್ ಇನ್ ಪ್ರೀವಿಯಸ್ ಸ್ಟೆಪ್, like to identify specific vulnerability. He can also find some of critical network information such as mapping of system routers etc. ಸೊ ಇದು ಆ್ಯಕ್ಚುಲಿ ಏನು ಅಂತಂದರೆ, ನಾವು ಸ್ಕ್ಯಾನಿಂಗಲ್ಲಿ ಏನು ಮಾಡ್ತೇವೆ ಅಂತಂದರೆ, ಲೈಕ್ ಪ್ರೀವಿಯಸ್ ಸ್ಟೆಪ್ಪಲ್ಲಿ ನಾನು ಏನು ಹೇಳಿದೆ ರಿಕಗ್ನೈಸೆನ್ಸ್, ಅದರಲ್ಲಿ ಸಿಕ್ಕಿರೋ ಇನ್ಫಾರ್ಮೇಷನ್ಸನ್ನು ಇಟ್ಕೊಂಡು ನಾನು ಹೇಳಿದೆ. ಸೊ ಅವ್ನು ಯೂಸ್ ಮಾಡಿರೋ OS ಅನ್ನು, ಅಂದರೆ ಆಪರೇಟಿಂಗ್ ಸಿಸ್ಟಮ್ ಯಾವುದಾಗಿರ್ಬೋದು, ನೆಕ್ಸ್ಟ್ ಅವನ ನೆಟ್ವರ್ಕ್ಸ್ ಯಾವುದಾಗಿರ್ಬೋದು, ಲೈಕ್ ರೌಟರ್ ಆಗಿರ್ಬೋದು, ಲೈಕ್ ಈ ಥರದ ಬೇಸಿಕ್ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಅಲ್ಲಿ ವಲ್ನರೇಬಿಲಿಟಿನ ಫೈಂಡ್ ಮಾಡುವಂಥದ್ದು. ಓಕೆ, ಸೊ ಏನಾದರೂ ವಲ್ನರೇಬಿಲಿಟಿ ಇದೆಯಾ ಅವನ ಸಿಸ್ಟಮಲ್ಲಿ, ಏನಾದರೂ ನೆಟ್ವರ್ಕ್ಸಲ್ಲಿ ವಲ್ನರೇಬಿಲಿಟಿ ಇದೆಯಾ, ಅಥವಾ ಫೈರ್ ವಾಲ್ ಆ್ಯಂಡ್ ಸೋ ಫೋರ್ತ್ ಆ್ಯಂಡ್ ಸೋ, ಲೈಕ್ ಒಂದು ಬೇಸಿಕ್ ಆದ ಇನ್ಫಾರ್ಮೇಷನ್ಸನ್ನು ನಾವು ಕಲೆಕ್ಟ್ ಮಾಡಿರ್ತೇವೆ ಫಸ್ಟ್ ಸ್ಟೆಪ್ಪಲ್ಲಿ. ಅದರ ಮೇಲೆ ಇಲ್ಲಿ ನಾವು ವರ್ಕ್ ಮಾಡುವಂಥದ್ದು. ಸೊ ಆಬ್ವಿಯಸ್ಲಿ ಸ್ಕ್ಯಾನಿಂಗಲ್ಲಿ ಬಂದುಬಿಟ್ರೆ ಕೆಲವು ಟೂಲ್ಸನ್ನು ಯೂಸ್ ಮಾಡ್ಬೋದು, Nmap ಆ್ಯಂಡ್ ಮೆನಿ ಅದರ್ ಟೂಲ್ಸ್ ಇದೆ. ಸೊ ಲೈಕ್ Nmapಲ್ಲಿ ನಾವೇನು ಮಾಡ್ತೇವೆ ಅಂತಂದರೆ, ಬೇಸಿಕ್ಕಾಗಿ ನಮ್ಮದು ಅವನ ಸಿಸ್ಟಮನ್ನು ಸ್ಕ್ಯಾನ್ ಮಾಡುವಂಥದ್ದಾಗಿರ್ಬೋದು. ಈ ಥರ ಸ್ಕ್ಯಾನಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನಾವಿಲ್ಲಿ ಏನಾದರೂ ವಲ್ನರೇಬಿಲಿಟಿನ ಫೈಂಡ್ ಮಾಡಿದ್ರೇ ನಮಗೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಲಿಕ್ಕೆ ಆಗುವಂಥ. ನೆಕ್ಸ್ಟ್ ಸ್ಟೆಪ್ ಈಸ್ ಗೈನಿಂಗ್ ಆ್ಯಕ್ಸೆಸ್. ಸೊ ಇಲ್ಲಿ ಆ್ಯಕ್ಚುಲಿ ಏನಿರುತ್ತೆ ಅಂತಂದರೆ, ದ ಹ್ಯಾಕರ್ ಗೈನ್ಸ್ ಆ್ಯಕ್ಸೆಸ್ ಟು ದ ಸಿಸ್ಟಮ್, ಅಪ್ಲಿಕೇಶನ್ಸ್ ಆ್ಯಂಡ್ ನೆಟ್ವರ್ಕ್ ಆ್ಯಂಡ್ ಎಸ್ಕಲೇಟ್ಸ್ ದೇರ್ ಯೂಸರ್ ಪ್ರಿವಿಲೇಜಸ್ ಟು ಕಂಟ್ರೋಲ್ ದ ಸಿಸ್ಟಮ್ ಕನೆಕ್ಟೆಡ್ ಟು ಇಟ್. ಇಲ್ಲಿ ಏನಾಗ್ತದೆ ಅಂತಂದರೆ, ಹ್ಯಾಕರ್ಸ್ ಸಿಸ್ಟಮ್ಸ್ಗೆ ಆ್ಯಕ್ಸೆಸ್ ಗೈನ್ ಮಾಡ್ತಾನೆ. ಸೊ ಅಪ್ಲಿಕೇಶನ್ ಆ್ಯಂಡ್ ನೆಟ್ವರ್ಕ್ ಎಲ್ಲದಕ್ಕೂ ಆ್ಯಕ್ಸೆಸ್ ಗೈನ್ ಮಾಡುವಂಥದ್ದು. ಸೊ ಹೇಗೆ ಯಾವ ಥರ ಆ್ಯಕ್ಸೆಸ್ ಗೈನ್ ಮಾಡ್ತಾನೆ ಅಂತಂದರೆ, ಪ್ರೀವಿಯಸ್ಲಿ ಸ್ಕ್ಯಾನಿಂಗ್ ನೆಟ್ವರ್ಕ್ ಇದೆ ಅಲ್ವಾ, ಸೊ ಅಲ್ಲಿ ಫೈಂಡ್ ಔಟ್ ಮಾಡಿದ ವಲ್ನರೇಬಿಲಿಟಿ ಆಗಿರ್ಬೋದು. ಸೊ ವಲ್ನರೇಬಿಲಿಟಿ ಏನಾದರೂ ಇದ್ದರೆ, ಅಂದರೆ ಅವನ ಸಿಸ್ಟಮಲ್ಲಿ ಅವ ಯೂಸ್ ಮಾಡಿರುವಂತಹ, ಫಾರ್ ಎಕ್ಸಾಂಪಲ್ ಇಟ್ ಮೀ ಕನ್ಸಿಡರ್ ಇಸ್ ದ ವಿಂಡೋಸ್. ಸೊ ವಿಂಡೋಸ್ ಸಿಸ್ಟಮಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಏನಾದರೂ ಒಂದು ಲೂಪ್ ಹೋಲ್ ಇದ್ದರೆ, ಸೊ ಆ ಲೂಪ್ ಹೋಲನ್ನು ಅವ್ನು ಯೂಸ್ ಮಾಡಿಕೊಂಡು, ಅಂದರೆ ಆ ಪ್ರಾಬ್ಲಮನ್ನು, ಆ ಫಾಲ್ಟನ್ನು ಯೂಸ್ ಮಾಡಿಕೊಂಡು, ಆ ಫಾಲ್ಟನ್ನು ಎಕ್ಸ್ಪ್ಲಾಯ್ಟ್ ಮಾಡಿ, ಆ ವಲ್ನರೇಬಿಲಿಟಿಯನ್ನು ಎಕ್ಸ್ಪ್ಲಾಯ್ಟ್ ಮಾಡಿ ಆ ಸಿಸ್ಟಮಿಗೆ ಅಂತ ಅವನಿಗೆ ಆ್ಯಕ್ಸಸ್ ಸಿಗುತ್ತೆ. ಸೊ ಓಕೆ, ಸೊ ಈ ಥರ ಸ್ಟೆಪ್ಸ್ ಫಾಲೋ ಅಪ್ ಆಗುತ್ತೆ. ಸೊ ರಿಕಗ್ನೈಸೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ರೈಟ್, ಆ್ಯಂಡ್ ಸ್ಕ್ಯಾನಿಂಗ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಗೈನಿಂಗ್ ಆ್ಯಕ್ಸೆಸ್. ದ ಹ್ಯಾಕರ್ ಗೈನ್ಸ್ ಆ್ಯಕ್ಸೆಸ್ ಟು ದ ಸಿಸ್ಟಮ್, ಅಪ್ಲಿಕೇಶನ್ ಆ್ಯಂಡ್ ನೆಟ್ವರ್ಕ್. ಸೊ ಅವನಿಗೆ ಸಿಸ್ಟಮಿಗೆ ಆ್ಯಕ್ಸೆಸ್ ಸಿಕ್ಕಿದರೆ ಆಬ್ವಿಯಸ್ಲಿ ಈ ಕ್ಯಾನ್ ಟ್ರೈ ಟು ಆ್ಯಕ್ಸೆಸ್ ದ ನೆಟ್ವರ್ಕ್ಸ್ ಆ್ಯಂಡ್ ಅಪ್ಲಿಕೇಶನ್ ಇಸ್ ಆಬ್ವಿಯಸ್ಲಿ, ಆ್ಯಂಡ್ ಎಸ್ಕಲೇಟ್ಸ್ ದೇರ್ ಯೂಸರ್ ಪ್ರಿವಿಲೇಜಸ್. ಸೊ ಎಸ್ಕಲೇಟ್ಸ್ ದೇರ್ ಯೂಸರ್ ಪ್ರಿವಿಲೇಜಸ್ ಅಂದರೆ ಏನು ಅಂತಂದರೆ, ಇದೊಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಾನು ಇದರ ಬಗ್ಗೆ ಬೇರೆ ಸಪ್ರೇಟ್ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅಂದರೆ ಯಾವ ಥರ ಯೂಸರ್ ಪ್ರಿವಿಲೇಜಸ್ನ ಎಸ್ಕಲೇಟಿಂಗ್ ಮಾಡ್ಬೋದು ಅಂತ. ಅಂದರೆ ಇದು ಆ್ಯಕ್ಚುಲಿ ಏನು ಅಂತಂದರೆ, ನಿಮಗೆ ಗೊತ್ತಿರ್ಬೋದು, ಫಾರ್ ಎಕ್ಸಾಂಪಲ್ ನಾವು ಮೊಬೈಲನ್ನು ಕನ್ಸಿಡರ್ ಮಾಡಿದ್ರೆ, ನೀವು ಮೊಬೈಲನ್ನು ಆ್ಯಸ್ ಯೂಸರಾಗಿ ಯೂಸ್ ಮಾಡ್ತಿರೋವಂಥದ್ದು. ಸೊ ಅದಕ್ಕೆ ರೂಟಿಂಗ್ ಅಂತ ಬರುತ್ತೆ. ಮೋಸ್ಟ್ ಆಫ್ ದ ಪೀಪಲ್ ಮೇ ಹ್ಯಾವ್ ಹರ್ಡ್ ಅಬೌಟ್ ಇಟ್, ಹೌ ಟು ರೂಟ್ ಮೊಬೈಲ್, ರೈಟ್. ರೂಟಿಂಗ್ ಅಂತ ಬರುತ್ತೆ. ಸೊ ರೂಟಿಂಗ್ ಅಂತಂದರೆ ಟಾಪ್ ಮೋಸ್ಟ್ ಪ್ರಿವಿಲೇಜನ್ನು ಆ್ಯಕ್ಸೆಸ್ ಮಾಡೋ, ಅಂದರೆ ಅಡ್ಮಿನಿಸ್ಟ್ರೇಟರ್ ಪ್ರಿವಿಲೇಜ್ ಆಗಿರ್ಬೋದು. ಸೊ ರೂಟ್ ಯೂಸರ್ ಪ್ರಿವಿಲೇಜ್ ಅಂದರೆ ನಿಮಗೆ ಮೊಬೈಲ್ ಬಗ್ಗೆ ಮೊಬೈಲ್ನ ಮೇಲೆ ನಿಮಗೆ ಫುಲ್ ಕಂಟ್ರೋಲ್ ಇರುತ್ತೆ. ಸೊ ಸೇಮ್ ಇಲ್ಲಿ ಕೂಡ. ಸೊ ನೀವು ಹ್ಯಾಕರಾಗಿ ಲೈಕ್ ಫಾರ್ ಎಕ್ಸಾಂಪಲ್ ನಾನು ಶ್ರವಣ್ನ ಕಂಪ್ಯೂಟರ್ನ ಆ್ಯಕ್ಸೆಸ್ ಮಾಡಿ ಅಂತ ಇಟ್ಕೊಳ್ಳಿ. ಸೊ ನಾನು ಶ್ರವಣ್ನ ಕಂಪ್ಯೂಟರ್ ಆ್ಯಕ್ಸೆಸ್ ಮಾಡಿದರೆ ನನಗೆ ಯಾವ ಥರ ನನಗೆ ಏನು ಪ್ರಿವಿಲೇಜ್ ಸಿಗುತ್ತೆ, ನನಗೆ ಏನು ಪವರ್ ಇರುತ್ತೆ ಅಂತಂದರೆ, ಜಸ್ಟ್ ಒಂದು ಯೂಸರಾಗಿ ಕಂಪ್ಯೂಟರ್ನ ಆ್ಯಕ್ಸೆಸ್ ಮಾಡುವಂಥ. ಲೈಕ್ ನೀವು ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಕಾಲೇಜ್ ಕಂಪ್ಯೂಟರ್ಸನ್ನು ನಿಮಗೆ ಅದರಲ್ಲಿ ಎಲ್ಲ ವರ್ಕ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಿಮಗೆ ಕೆಲವು ವೆಬ್ಸೈಟನ್ನು ಆ್ಯಕ್ಸೆಸ್ ಮಾಡಲಿಕ್ಕೆ ನಿಮಗೆ ಪರ್ಮಿಷನ್ ಇರೋದಿಲ್ಲ.
ಆ್ಯಂಡ್ ನಿಮಗೆ ಕೆಲವು ಫೋಲ್ಡರ್ಸನ್ನು ಆ್ಯಕ್ಸೆಸ್ ಮಾಡಲಿಕ್ಕೆ ಪರ್ಮಿಷನ್ಸ್ ಇರೋದಿಲ್ಲ, ಕೆಲವು ಫೋಲ್ಡರ್ಸನ್ನು ಡಿಲೀಟ್ ಮಾಡಲಿಕ್ಕೆ ಪರ್ಮಿಷನ್ಸ್ ಇರೋದಿಲ್ಲ, ಕೆಲವು ರೀಡ್ ಆ್ಯಂಡ್ ರೈಟ್ ಪರ್ಮಿಷನ್ಸ್ ಇರೋದಿಲ್ಲ. ಅಂದರೆ ಡೈರೆಕ್ಟಾಗಿ ಹೇಳ್ಬೇಕಾದ್ರೆ ರೀಡ್ ಆ್ಯಂಡ್ ರೈಟ್ ರೈಟ್ ಪರ್ಮಿಷನ್ಸ್ ಇರೋದಿಲ್ಲ, ಜಸ್ಟ್ ರೀಡ್ ಪರ್ಮಿಷನ್ಸ್ ಇರುತ್ತೆ. ಸೊ ಇದಕ್ಕೆ ನಾವು ಏನು ಮಾಡೋದು ಅಂತಂದರೆ, ನಮ್ಮ ಪ್ರಿವಿಲೇಜ್ ಏನಿದೆ ಸೊ ಇದನ್ನು ನಾವು ಇನ್ಕ್ರೀಸ್ ಮಾಡಬೇಕು. ಲೈಕ್ ನಮ್ಮದು ಆ್ಯಕ್ಚುಲಿ ಯೂಸರ್ ಪ್ರಿವಿಲೇಜ್ ಆರ್ ಎನಿಥಿಂಗ್, ಇಟ್ ಕ್ಯಾನ್ ಬಿ ಯೂಸರ್ ಪ್ರಿವಿಲೇಜಲ್ಲಿದ್ದರೆ ನಾವು ರೂಟ್ ಯೂಸರಿಗೆ ಹೋಗಬೇಕು. ಸೊ ನಮಗೆ ರೂಟ್ ಪ್ರಿವಿಲೇಜ್ ಸಿಕ್ಕಿದರೆ, ಸೊ ಲೈಕ್ ವಿ ಆರ್ ದ ಅಡ್ಮಿನಿಸ್ಟ್ರೇಟರ್, ಸೊ ದಟ್ ವಿ ಕ್ಯಾನ್ ಡೂ ಎನಿಥಿಂಗ್ ಆನ್ ದಟ್ ಕಂಪ್ಯೂಟರ್. ಲೈಕ್ ನಿಮಗೆ ಆ ಕಂಪ್ಯೂಟರ್ ಓನರ್ ಯಾವ ಥರ ಆ ಕಂಪ್ಯೂಟರ್ ಆ್ಯಕ್ಷನ್ಸನ್ನು ಪರ್ಫಾರ್ಮ್ ಮಾಡ್ತಾನೆ, ಅದೆಲ್ಲ ಪವರ್ ನಮ್ಗೆ ಕೂಡ ಇರುತ್ತೆ. ಸೊ ನಮ್ಗೆ ಕೂಡ ಪರ್ಫಾರ್ಮ್ ಮಾಡ್ಬೋದು. ಸೊ ಅಂದರೆ ಯಾವ ಥರ ಅಂತಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಮ ಫ್ರೆಂಡಿಗೆ ನಾಳೆ ಒಂದು ಪ್ರೆಸೆಂಟೇಷನ್ ಇರುತ್ತೆ. ಓಕೆ, ಕಾಲೇಜಲ್ಲಿ ಪ್ರೆಸೆಂಟೇಷನ್ಸ್ ಇರುತ್ತೆ. ನೀವು ನೈಟ್ ಏನು ಮಾಡ್ತೀರಾ, ಅವನ ಸಿಸ್ಟಮನ್ನು ಹ್ಯಾಕ್ ಮಾಡ್ತೀರಾ. ಸಿಸ್ಟಮನ್ನು ಹ್ಯಾಕ್ ಮಾಡಿ ಅವನ ಪ್ರೆಸೆಂಟೇಷನ್ ಫೈಲ್ಸನ್ನೆಲ್ಲ ಡಿಲೀಟ್ ಮಾಡುವಂಥದ್ದು. ಸೊ ನಾಳೆ ಅವನಲ್ಲಿ ಬ್ಲ್ಯಾಂಕ್ ಆಗ್ತಾನೆ ಈ ಥರ. ಓಕೆ, ನೀವು ಅವನ ಪ್ರೆಸೆಂಟೇಷನ್ ಫೈಲ್ಸನ್ನು ನೀವು ಡಿಲೀಟ್ ಮಾಡಬೇಕು ಅಂತಂದರೆ ನಿಮಗೆ ಕೂಡ ಅವನ ಅಡ್ಮಿನಿಸ್ಟ್ರೇಟಿವ್ ರೈಟ್ಸ್ ನಿಮಗೆ ಕೂಡ ಇರಬೇಕಲ್ವಾ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಪ್ರಿವಿಲೇಜನ್ನು ಎಸ್ಕಲೇಟಿಂಗ್ ಮಾಡಬೇಕು. ಸೊ ನಿಮಗೆ ಹ್ಯಾಕ್ ಮಾಡಿದ ನಿಮಗೆ ಅವನ ಸಿಸ್ಟಮಿಗೆ ನಿಮಗೆ ಆ್ಯಕ್ಸಸ್ ಸಿಕ್ಕಿದ ಕೂಡಲೇ ನಿಮಗೆ ರೂಟ್ ಯೂಸರ್ ಆ್ಯಕ್ಸಸ್ ಸಿಕ್ಕಿದರೆ ನೋ ನೀಡ್ ಟು ಫಾಲೋ ದಿಸ್ ಸ್ಟೆಪ್. ಓಕೆ, ಸೊ ನಿಮಗಿದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅಂತ ಅನ್ನಿಸ್ಬೋದು. ಲೈಕ್ ಎಸ್ಕಲೇಟ್ ದ ಪ್ರಿವಿಲೇಜಸ್ ಆ್ಯಂಡ್ ಸ್ಕ್ಯಾನಿಂಗ್ ಆಗಿರ್ಬೋದು. ನಾನು ಹೇಳಿದೆ ಅಲ್ವಾ, ಯಾವ ಥರ ವಲ್ನರಬಿಲಿಟಿಯನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ನಿಮಗೆ ಇದೆಲ್ಲ ಲಿಟಲ್ ಬಿಟ್ ಕನ್ಫ್ಯೂಸಿಂಗ್ ಅಂತ ಅನ್ನಿಸ್ಬೋದು, ಬಟ್ ಡೋಂಟ್ ವರಿ ಎಟ್ ಆಲ್. ಸೊ ನೆಕ್ಸ್ಟ್ ನಾನು ಪಾರ್ಟ್ ಬೈ ಪಾರ್ಟ್ ವೀಡಿಯೋ ಮಾಡುವಾಗ ನಿಮ್ಗೆ ಇದೆಲ್ಲ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಇದರಲ್ಲಿ ಅಂಥದ್ದು ಏನೂ ಇಲ್ಲ, ಜಸ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಲ್ಲ. ಸೊ ದ್ಯಾಟ್ಸ್ ಇಟ್. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಮೈಂಟೈನ್ ಆ್ಯಕ್ಸಸ್ ಅಂತ. ಸೊ ಇಲ್ಲಿ ಏನಿರುತ್ತೆ ಅಂತಂದರೆ, ನಾವಿವಾಗ ಒಂದು ಕಂಪ್ಯೂಟರ್ಗೆ ಅಂದರೆ ಗೈನಿಂಗ್ ಆ್ಯಕ್ಸಸ್ ಮಾಡಿದರೆ, ಅಂದರೆ ಆ್ಯಕ್ಸಸ್ ನಮಗೆ ಕಂಪ್ಯೂಟರ್ಗೆ ಸಿಕ್ಕಿದರೆ, ಸೊ ನೆಕ್ಸ್ಟ್ ನಾವು ನಮ್ಮ ಆ್ಯಕ್ಸಸನ್ನು ಮೈಂಟೈನ್ ಮಾಡಬೇಕು. ಸೊ ಅದಕ್ಕೆ ನಾವೇನು ಮಾಡ್ತಾನೆ ಅಂತಂದರೆ, ಸೊ ಹ್ಯಾಕರ್ ಏನು ಮಾಡ್ತಾರೆ ಅಂತಂದರೆ, ಯಾವುದಾದ್ರು ಒಂದು ಬ್ಯಾಕ್ ಡೋರಾ ಟ್ರೋಜನ್ನು ಅದನ್ನು ಇನ್ಸ್ಟಾಲ್ ಮಾಡ್ತಾರೆ. ಓಕೆ, ಆರ್ ಏನಾದರೂ ಕೆರ್ನೆ ಲೆವೆಲಲ್ಲಿ ಯಾವುದಾದ್ರು ರೂಟ್ ಕಿಟ್ಟನ್ನು, ಸೊ ಈ ಥರ ಏನಾದರೂ ಇನ್ಸ್ಟಾಲ್ ಮಾಡಿ ನಾವು ನಮ್ಮ ಆ್ಯಕ್ಸಸನ್ನು ಮೈಂಟೈನ್ ಮಾಡೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಯೂಶ್ವಲಾಗಿ ಹೇಗೆ ಹೇಳ್ಬೋದು ಅಂತಂದರೆ, ಓಕೆ ಲೆಟ್ ಮೀ ಕನ್ಸಿಡರ್, ನಾನೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಹ್ಯಾಕ್ ಮಾಡಿದರೆ, ಆ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಹ್ಯಾಕ್ ಮಾಡಿದಾಗ ಏನಾಗುತ್ತೆ, ನನಗೆ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಸಿಗುತ್ತೆ. ಸೊ ಯೂಸರ್ಗೆ ಕೂಡಲೇ ಗೊತ್ತಾಗುತ್ತೆ ಇನ್ಸ್ಟಾಗ್ರಾಮ್ ಅಕೌಂಟ್ ಹ್ಯಾಕ್ ಆಗಿದೆ ಅಂತ. ಸೊ ಅವನೇನು ಮಾಡ್ತಾನೆ, ಇನ್ಸ್ಟಾಗ್ರಾಮ್ನ ಅಕೌಂಟ್ ಪಾಸ್ವರ್ಡ್ ಚೇಂಜ್ ಮಾಡ್ತಾನೆ ಆಬ್ವಿಯಸ್ಲಿ ಅಲ್ವಾ. ಸೊ ನಾನೇನು ಮಾಡ್ಬೋದು, ಅವನ ಪಾಸ್ವರ್ಡ್ ಚೇಂಜ್ ಆದರೂ ನನಗೆ ಆ್ಯಕ್ಸಸ್ ಬೇಕು ಇನ್ಸ್ಟಾಗ್ರಾಮ್ಗೆ. ನಾನು ಏನು ಮಾಡ್ಬೋದು, ಜಸ್ಟ್ ಡೂ ಒನ್ ಥಿಂಗ್, ಜಸ್ಟ್ ಲಿಂಕ್ ದ್ಯಾಟ್ ಇನ್ಸ್ಟಾಗ್ರಾಮ್ ಅಕೌಂಟ್ ವಿತ್ ಎನಿ ಫೇಸ್ಬುಕ್ ಅಕೌಂಟ್. ಓಕೆ, ಯಾವುದಾದ್ರು ಒಂದು ಫೇಸ್ಬುಕ್ ಅಕೌಂಟ್ ಜೊತೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಲಿಂಕ್ ಮಾಡ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಯೂಸರ್ ಇನ್ಸ್ಟಾಗ್ರಾಮ್ ಅಕೌಂಟ್ನ ಪಾಸ್ವರ್ಡ್ ಚೇಂಜ್ ಮಾಡಿದರೂ ಕೂಡ ನನಗೆ ಇನ್ಸ್ಟಾಗ್ರಾಮಿಗೆ ಆ್ಯಕ್ಸಸ್ ಇರುತ್ತೆ. ಓಕೆ, ಈ ಥರ ಇಲ್ಲಿ ನಾವೇನು ಮಾಡೋದು ಅಂತಂದರೆ, ಏನಾದರೂ ಒಂದು ಬ್ಯಾಕ್ ಡೋರ್ ಅಥವಾ ಟ್ರೋಜನನ್ನು ಇನ್ಸ್ಟಾಲ್ ಮಾಡಿ ಇಟ್ಟಿರುವಂಥದ್ದು. ಸೊ ಎಲ್ಲಾದರೂ ಯೂಸರ್ ಸಿಸ್ಟಮನ್ನು ಪವರ್ ಆಫ್ ಮಾಡಿದರೆ ನಮಗೆ ಆ್ಯಕ್ಸಸ್ ಹೋಗುತ್ತೆ. ಸೊ ನಮಗೆ ಆ್ಯಕ್ಸಸ್ ಹೋಗಬಾರ್ದು, ನನಗೆ ಅವನ ಕಂಪ್ಯೂಟರ್ಗೆ ಆ್ಯಕ್ಸೆಸ್ ಇರಬೇಕು, ನನಗೆ ಅವನ ಮೊಬೈಲ್ಗೆ ಆ್ಯಕ್ಸಸ್ ಇರಬೇಕು. ಸೊ ಅದಕ್ಕೋಸ್ಕರ ನಾನು ಬ್ಯಾಕ್ ಡೋರ್ ಆರ್ ಟ್ರೋಜನನ್ನು ಇನ್ಸ್ಟಾಲ್ ಮಾಡುವಂಥದ್ದು. ಓಕೆ, ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಕ್ಲಿಯರಿಂಗ್ ಟ್ರ್ಯಾಕ್ಸ್ ಅಂತ. ಸೊ ದಿಸ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ನಾವು ರೆಕಗ್ನೈಸನ್ಸ್ ಫಸ್ಟ್ ಸ್ಟೆಪ್ ಎಷ್ಟು ಇಂಪಾರ್ಟೆಂಟ್, ಒಬ್ಬ ಯೂಸರ್ನ ಬಗ್ಗೆ ನಾವು ಇನ್ಫಾರ್ಮೇಷನನ್ನು ಪಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್, ಆ್ಯಂಡ್ ದಿಸ್ ಕ್ಲಿಯರಿಂಗ್ ಟ್ರ್ಯಾಕ್ಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನಾವೇನು ಮಾಡ್ತೇವೆ ಅಂತಂದರೆ, ಈ ಕ್ಲಿಯರಿಂಗ್ ಟ್ರ್ಯಾಕ್ಸಲ್ಲಿ ಯೂಸ್ ಟು ಅವಾಯ್ಡ್ ದ ಲೀಗಲ್ ಇಶ್ಯೂಸ್. ಲೈಕ್ ಆಬ್ವಿಯಸ್ಲಿ ಈಗ ನೀವೊಂದು ಕಂಪನಿಗೆ ಡ್ಯಾಮೇಜ್ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ, ಥ್ರೂ ಹ್ಯಾಕ್ ನೀವೇನಾದರೂ ಡ್ಯಾಮೇಜ್ ಮಾಡಿದ್ದೀರಿ ಕಂಪನಿಯ ಲೈಕ್ ಡೇಟಾಸನ್ನು ಇರೇಸ್ ಮಾಡಿದ್ದೀನಿ ಅಂತ ಅನಿಸಿದರೆ, ಸೊ ಆಬ್ವಿಯಸ್ಲಿ ದೇ ವಿಲ್ ಗೋಯಿಂಗ್ ಟು ಫೈಲ್ ಅ ಸೈಬರ್ ಕ್ರೈಮ್ ಕಂಪ್ಲೇಂಟ್. ಸೊ ಇವಾಗ ಏನಾಗುತ್ತೆ, ನಿಮ್ಮ ಮೇಲೆ ಇನ್ವೆಸ್ಟಿಗೇಷನ್ ಆಗುತ್ತೆ. ಓಕೆ, ಸೊ ಅವಾಗ ದೇ ಕ್ಯಾನ್ ಈಸಿಲಿ ಟ್ರೇಸ್ ಬ್ಯಾಕ್ ಟು ಯು ಇಫ್ ಯು ಲೀವ್ ಎನಿ ಕೈಂಡ್ ಆಫ್ ಟ್ರೇಸಸ್, ರೈಟ್. ಸೊ ವಿ ಹ್ಯಾವ್ ಟು ಕ್ಲಿಯರ್ ಅವರ್ ಟ್ರೇಸಸ್, ವಿ ಹ್ಯಾವ್ ಟು ಕ್ಲಿಯರ್ ಅವರ್ ಮಾರ್ಕ್ಸ್. ಸೊ ದೇರ್ ಶುಡ್ ನಾಟ್ ಬಿ ಎನಿಥಿಂಗ್ ಲೈಕ್ ವಿಚ್ ಪಾಯಿಂಟ್ಸ್ ಟುವರ್ಡ್ಸ್ ಅಸ್. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ, ಸಿಂಪಲ್ ನಾವು ಎಲ್ಲ ಟ್ರ್ಯಾಕ್ಸನ್ನು ಕ್ಲಿಯರ್ ಮಾಡ್ತಾ ಬರಬೇಕು. ಲೈಕ್ ಕೇಶ್ ಆಗಿರ್ಬೋದು, ಕುಕೀಸ್ ಆಗಿರ್ಬೋದು, ಲಾಗ್ ಫೈಲ್ಸನ್ನು ಟ್ಯಾಂಪರಿಂಗ್ ಮಾಡುವಂಥದ್ದು. ಸೊ ಲಾಗ್ಸ್ ನಿಮ್ಗೆ ಗೊತ್ತು, ನಾವೇನಾದರೂ ಚೇಂಜಸ್ ಮಾಡಿದ ಕೂಡಲೇ ಆ್ಯಕ್ಟಿವಿಟೀಸ್ ಎಲ್ಲ ಲಾಗ್ಸ್ ಕ್ರಿಯೇಟ್ ಆಗುತ್ತೆ, ಲಾಗ್ ಫೈಲಲ್ಲಿ ಲಾಗ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಇದನ್ನು ಟ್ಯಾಂಪರ್ ಮಾಡುವಂಥದ್ದು ಅವ್ರು ಕಂಪ್ಲೀಟ್ಲಿ ಡೆಸ್ಟ್ರಾಯ್ ಮಾಡುವಂಥದ್ದು ಆ್ಯಕ್ಸಸ್ ಸಿಗದಾಗೆ. ಆ್ಯಂಡ್ ಎಲ್ಲ ಪೋರ್ಟ್ಸನ್ನು ಕ್ಲೋಸ್ ಮಾಡುವಂಥದ್ದು. ಏನಾದರೂ ನೀವು ಅಪ್ಲಿಕೇಶನ್ಸನ್ನು ಇನ್ಸ್ಟಾಲ್ ಮಾಡಿದರೆ ಅದನ್ನು ಅನ್ಇನ್ಸ್ಟಾಲ್ ಮಾಡುವಂಥದ್ದು. ಲೈಕ್ ದಿಸ್ ಟೋಟಲಿ ನಾವು ನಮ್ಮ ಪ್ರೆಸೆನ್ಸನ್ನು ಹೈಡ್ ಮಾಡುವಂಥದ್ದು. ಓಕೆ, ಅಂದರೆ ನಾವು ಆ್ಯಕ್ಸಸ್ ಮಾಡಿದ್ದೀವಿ ಅಂತ ಅಂದರೆ ನಾವು ಎಲ್ಲಿಂದ ಆ್ಯಕ್ಸಸ್ ಮಾಡಿರೋಂಥದ್ದು, ನಾವು ಯಾರು ಅಂತ ಗೊತ್ತಾಗ್ಬೋದು. ಟೋಟಲಿ ಮಾಸ್ಕ್
ಮಾಸ್ಕ್ ಹಾಕು ಅಂತ ಹೇಳ್ತೇವಲ್ಲ, ಟೋಟಲಿ ನಮ್ಮ ಪ್ರೆಸೆನ್ಸನ್ನು ನಾವು ಹೈಡ್ ಮಾಡುವಂಥದ್ದು. ಸೊ ದಿಸ್ ಇಸ್ ನೋನ್ ಆಸ್ ಕ್ಲಿಯರಿಂಗ್ ಟ್ರ್ಯಾಕ್ಸ್. ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ 5 ಸ್ಟೆಪ್ಸ್ ದಟ್ ಆರ್ ಇನ್ವಾಲ್ವ್ಡ್ ಇನ್ ಎಥಿಕಲ್ ಹ್ಯಾಕಿಂಗ್. ರೆಕಗ್ನೈಸೆನ್ಸ್ ಆಗಿರ್ಬೋದು, ಸ್ಕ್ಯಾನಿಂಗ್ ಆಗಿರ್ಬೋದು, ಗೇನಿಂಗ್ ಆ್ಯಕ್ಸೆಸ್ ಆಗಿರ್ಬೋದು, ಮೈಂಟೈನಿಂಗ್ ಆ್ಯಕ್ಸೆಸ್ ಆಗಿರ್ಬೋದು, ಆ್ಯಂಡ್ ಕ್ಲಿಯರಿಂಗ್ ಟ್ರ್ಯಾಕ್ಸ್. ಓಕೆ, ದೀಸ್ ಆರ್ ದ 5 ಸ್ಟೆಪ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಯು ಗೈಸ್ ಶುಡ್ ನಾಟ್ ಮಿಸ್ ಎನಿ ಆಫ್ ದೀಸ್ ಸ್ಟೆಪ್ಸ್. ಓಕೆ, ಸೊ ನಿಮಗೆ ಈ 5 ಸ್ಟೆಪ್ಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ನಾನು ಯಾವುದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂತಲೂ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ನಾನು ಆಲ್ರೆಡಿ ಒಂದು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ, ಲೈಕ್ ಅಡ್ವಾನ್ಸ್ಡ್, ಅಂದರೆ ಒಂದು CTF ವಾಕ್ ಥ್ರೂ, ಲೈಕ್ ಅಂದರೆ ನೀವು CTF ನೋಡಿರ್ಬೋದು, ಅಂದರೆ ಬ್ಯಾಟಲ್ ಚಾಲೆಂಜಸ್ ಇರುತ್ತೆ. ಸೊ ಅದರದ್ದು ಕೆಲವು ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಬೈ ದ ವೇ ಕೆಲವು ಹ್ಯಾಕಿಂಗ್ ವೀಡಿಯೋಸ್ ಆಗಿ, ಪ್ರಾಕ್ಟಿಕಲಿ ಹ್ಯಾಕಿಂಗ್ ವೀಡಿಯೋಸ್ ಆಗಿರ್ಬೋದು, ಅಂದರೆ ವೈಫೈ ಹ್ಯಾಕಿಂಗ್ ಆಗಿರ್ಬೋದು, ಲೈಕ್ ವೆಬ್ಸೈಟ್ ಪೆನೆಟ್ರೇಷನ್ ಟೆಸ್ಟಿಂಗ್ ಆಗಿರ್ಬೋದು, ಈ ಥರದ್ದು. ಬಟ್ ಆ ವೀಡಿಯೋಸ್ ನನಗೆ ಎಷ್ಟು ದಿನ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಅದು ಡಿಲೀಟ್ ಆಗುತ್ತೆ ಯೂಟ್ಯೂಬ್ ಕಡೆಯಿಂದ ಆಟೋಮೆಟಿಕ್ಕಾಗಿ. ಸೊ ಅದಕ್ಕೋಸ್ಕರ ನಾನು ಕೆಲವು ವೀಡಿಯೋಸನ್ನು ನನ್ನ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ಸೊ ನೀವು ಅಲ್ಲಿಂದ ಕೂಡ ನೋಡ್ಕೋಬೋದು. ಆ್ಯಂಡ್ ಸಮ್ ಆಫ್ ದೀಸ್ ವೀಡಿಯೋಸ್ ವಿಲ್ ಬಿ ಅಪ್ಲೋಡೆಡ್ ಇನ್ ಯೂಟ್ಯೂಬ್ ಇಟ್ ಸೆಲ್ಫ್. ಓಕೆ, ಸೊ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಕ್ವೆಶನ್ಸ್ ಇದ್ದರೆ ಯು ಕ್ಯಾನ್ ಈಸಿಲಿ ಆಸ್ಕ್. ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಯು ಕ್ಯಾನ್ ಡೈರೆಕ್ಟ್ಲಿ ಆಸ್ಕ್ ಇನ್ ಕಮೆಂಟ್ ಸೆಕ್ಷನ್. ಆ್ಯಂಡ್ ನೀವೇನಾದರೂ ಸೈಬರ್ ಕ್ರೈಮ್ ಆರ್ ಏನಾದರೂ ಲೈಕ್ ಸೈಬರ್ ಕ್ರೈಮ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ಶ್ಯಾಡೋ ಆರ್ಮಿ ಅಂತ ಇದೆ, ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ನಮಗೆ ಡೈರೆಕ್ಟಾಗಿ DM ಮಾಡ್ಬೋದು. ಆ್ಯಂಡ್ obviously we will try our best to help you guys. Okay, so thanks for watching with this video. I hope you guys found this very helpful and stay safe.